ದರ್ಶನ್ ಅಂಡ್ ಗ್ಯಾಂಗಿಗೆ ಗಲ್ಲು ಶಿಕ್ಷೆ ಆಗಬೇಕು. ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಸಿಡಿದೆದ್ದ ರೈತರು. ಪವಿತ್ರ ಗೌಡ ಹೆಣ್ಣು ಕುಲಕ್ಕೆ ಅವಮಾನ. ಇಡೀ ಗ್ಯಾಂಗ್ ಏನಿದೆ ಆ ಗ್ಯಾಂಗಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪವಿತ್ರ ಗೌಡ ಹೆಣ್ಣು ಕುಲಕ್ಕೆ ಅವಮಾನ. ಅಯೋಗ್ಯ ದರ್ಶನ್ ಪರದೆ ಮೇಲೆ ಬರಬಾರದು. ದರ್ಶನ್ ವಿರುದ್ಧ ಮಂಡ್ಯದಲ್ಲಿ ಭುಗಿಲೆದ್ದ ರೈತ ಆಕ್ರೋಶ. ಚಿತ್ರಮಂಡಳಿ ದರ್ಶನ ಬ್ಯಾನ್ ಮಾಡಬೇಕು ಅಂತ ಆಗ್ರಹವನ್ನ ಕೂಡ ರೈತ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ನಿಮ್ಮ ತಂದೆ ತಾಯಿಗಳಿಗೆ ಅಭಿಮಾನಿಯಾಗ್ರಿ, ನೀವೇನ್ ಚೇಲಾಗಳ ಅಭಿಮಾನಿಗಳಿಗೆ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಕೃತ್ಯಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರಲ್ಲ ಅಭಿಮಾನಿಗಳು. ನಿಮ್ಮ ತಂದೆ ತಾಯಿಗಳಿಗೆ ಅಭಿಮಾನಿಯಾಗ್ರಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ. ಅದನ್ನ ಬಿಟ್ಟು ಆ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವೇನ್ ಚೇಲಾಗಳ ಅಂತ ಅಭಿಮಾನಿಗಳಿಗೆ ರೈತರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ರೈತರು ಕೇಳೋಣ ಬನ್ನಿ. ಹತ್ಯೆಯನ್ನ ಖಂಡಿಸಿ ರಾಜ್ಯ ರೈತ ಸಂಘ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನನ್ನ ಹಿಂಭಾಗದಲ್ಲಿ ನೋಡಬಹುದು. ಈಗಾಗಲೇ ಮಂಡ್ಯದ ಸಂಜಯ್ ಸರ್ಕಲ್ ಇಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬೃಹತ್ ಆದಂತ ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಕೂಡ ಗಲ್ಲು ಶಿಕ್ಷೆ ಆಗಬೇಕು ಹೇಳಿ ಅಂತ ಒತ್ತಾಯಿಸಿ ಸಾಕಷ್ಟು ಜನ ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತೀನಿ, ಏನು ಹೇಳ್ತೀರಾ ಅಂತ. ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಪ್ರಮುಖವಾಗಿ ತಮ್ಮ ಒತ್ತಾಯ ಏನು ಅನ್ನೋಂಥದ್ದು ಏನಿವತ್ತು ಅವ್ರಿಗೆ ಅಮಾನವೀಯ ಕೃತ್ಯ ನಡ್ಕೊಂಡಿದ್ದಾರೆ, ದೇಶಕ್ಕೆ ಜಾಹೀರಾಗಿದೆ. ಇದ್ರ ಪ್ರಕಾರವಾಗಿ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದೇಶಕ್ಕೆ 29 ರಾಜ್ಯದ ನಮ್ಮ ದೇಶ ಉಳ್ಳುವಂಥ 29 ರಾಜ್ಯ ಉಳ್ಳುವಂಥ ನಮ್ಮ ದೇಶಕ್ಕೆ ಒಂದು ಮಾದರಿಯ ಜಡ್ಜ್ಮೆಂಟ್ ಆಗಬೇಕು ಅಂತ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನಾವು ಕೈ ಮುಗಿದು ಕೇಳ್ತೀವಿ. ಯಾವುದೇ ಕಾರಣಕ್ಕೂ ಇದೇ ಫಸ್ಟ್ ಎಫ್.ಐ.ಆರ್ ಅಲ್ಲ ಇವ್ರದ್ದು. ಕೆಲವು ಹಿಂದೆಲ್ಲ 16 ಎಫ್.ಐ.ಆರ್ ಆಗಿದೆ. 16 ಎಫ್.ಐ.ಆರ್ ಆದರೂ ಇವ್ರಿಗೆ ಇನ್ನೂ ರೌಡಿ ಶೀಟ್ ಓಪನ್ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಯಾರು ಒಬ್ಬ ರೈತನ ಮಗ ಒಬ್ಬ ಸಣ್ಣ ಪುಟ್ಟ 506, 504 ಕೇಸ್ ಆದರೆ ಪೊಲೀಸವರು ಅಲ್ಲಿ ಸ್ಥಳೀಯ MLAಗಳು ಮಂತ್ರಿಗಳು ರೌಡಿ ಶೀಟ್ ಮಾಡ್ತಾರೆ. ಇವನಿಗೆ 16 ಬಾರಿ ಕೇಸ್ ಆದ್ರೂ 16 ಬಾರಿ ಎಫ್.ಐ.ಆರ್ ಆದ್ರೂ ಜೈಲ್ಗೆ ಹೋಗಿ ಬಂದಿದ್ರು ಇವನಿಗೆ ಯಾಕಿಂದ ರೌಡಿ ಶೀಟ್ ಓಪನ್ ಮಾಡಲಿಲ್ಲ ಸರ್ಕಾರ? ಒಬ್ಬ ರೈತನ ಮಗನ್ನ ಒಂದು ಚಿತ್ರದುರ್ಗದಿಂದ ಕರ್ಕೊಬಂದು ಇವತ್ತು 200-300 ಕಿಲೋಮೀಟರ್ ದೂರದಿಂದ ಕರ್ಕೊಬಂದು ಬೆಂಗಳೂರಿನಲ್ಲಿ ಕೊಲೆ ಮಾಡ್ತಾರೆ ಅಂತಂದರೆ ಇನ್ನು ಹಿಂದೆ ಎಷ್ಟಾಗಿರಬೇಕು, ಎಷ್ಟು ಮುಚ್ಚಾಕಿರಬೇಕು, ಏನೇನು ನಡೆದಿರ್ಬೋದು ತಮಗೆಲ್ಲ ಗೊತ್ತಿದೆ. ಕೂಡಲೇ ರೌಡಿ ಶೀಟ್ ಓಪನ್ ಮಾಡಬೇಕು, ಇವರ ಕೂಡಲೇ ಕಠಿಣ ಕ್ರಮ ಮಾಡಬೇಕು, ಜೊತೆಗೆ ಗಲ್ಲು ಶಿಕ್ಷೆ ಆಗಬೇಕು. ಈ ದರ್ಶನ್ ಅಂಡ್ ಪವಿತ್ರ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಈಗ ಆತ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದಿಂದ ಕರ್ಕೊಂಡ್ಬಂದಿದ್ದಾರೆ. ಕಾನೂನಿತ್ತು, ಅವನೇನೇ ತಪ್ಪು ಮಾಡಿದ್ರು ಕೂಡ ಕಾನೂನಿತ್ತು, ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಆದ್ರೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರುವಂತ ಒಂದು ಬಡ ಕುಟುಂಬದ ಒಬ್ಬ ರೇಣುಕಾ ಸ್ವಾಮಿಯಾಗಿ ಸರ್ ಏನು ಹೇಳ್ತೀರಿ? ಸರ್, ಒಬ್ಬ ರೈತನ ಮಗ ಬಡ ಕುಟುಂಬದವನ್ನ ಬೇರೆ ಹೆಣ್ಮಕ್ಳ ಕೈಲಿ ಫೋನ್ ಮಾಡಿಸಿ ಕರೆಸಿರೋದು. ಅವರು ಹುಡುಗಿ ಕೈಲಿ ಫೋನ್ ಮಾಡಿಸಿ ಕರೆಸಿ ಅವಳ ಪವಿತ್ರ ಗೌಡ ಅಂತ ಅವಳ ಹೆಸರೇನ್ರಿ ಎತ್ತು ನಾಚಿಕೆ ಆಗ್ಬೇಕು. ಆ ಹೆಸರು ಇಡಬಾರ್ದಾಗಿತ್ತು. ಪವಿತ್ರ ಗೌಡ, ಅದರಲ್ಲೂ ನಮ್ಮ ಗೌಡನ ಹೆಸರು ಇಟ್ಟಾರೆ ಅಮ್ಮನಿಗೆ. ಪವಿತ್ರ ಅನ್ನೋ ಅಕ್ಷರ ಎಂಥ ಅಕ್ಷರ! ಒಬ್ಬ ಮಹಿಳೆಗೆ ಪವಿತ್ರ ಅನ್ನೋ ಒಂದು ಅಕ್ಷರ ಕೊಟ್ಟು ಆ ಅಮ್ಮ ಒಬ್ಬ ಗಂಡಸಿಗೆ ಮರ್ಮಾಂಗದಲ್ಲಿ ಒದಿತೀನಿ ಅಂತ ಅರ್ಥ ಏನು ಸ್ವಾಮಿ? ಮಹಿಳಾ ಕುಲಕ್ಕೆ ಅವಮಾನ. ಅವಳ ಹೆಸರು, ಈ ಹೆಸರನ್ನ ಅವಳು ತಗಲಾಕ್ಬೇಕು. ಮೊದಲು ಅವಳು ಪವಿತ್ರ ಅನ್ನೋ ಹೆಸರನ್ನು ತೆಗಿಬೇಕು. ಈ ದರ್ಶನ್ ಅನ್ನೋನು ದೊಡ್ಡ ರೇಪಿಸ್ಟ್, ಇವನು ದೊಡ್ಡ ಡ್ರಗ್ಗಿಸ್ಟ್, ಇವನು ಅಯೋಗ್ಯನ ಚಿತ್ರಮಂಡಲದಿಂದ ಕ್ಯಾನ್ಸಲ್ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಇವನು ಪರದೆ ಮೇಲೆ ಬರುಕೊಡ್ದು. ಇವನು ಚಿತ್ರಮಂಡಳಿಯವರು ಇವತ್ತು ಸಾರಾ ಗೋವಿಂದ್ ಅವರು ಇದನ್ನು ವ್ಯಾಪ ಇಟ್ಕೊಂಡು ಇವನ್ನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಿ ಇವನು ಯಾವುದೇ ಕಾರಣಕ್ಕೂ ಮುಂದೆ ಇವನು ನಟನಾಗಿ ಇರಕೂಡದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, ಟಿವಿ9 ಮಂಡ್ಯ.